ದೆಹಲಿ ಅಂಗಳಕ್ಕೆ ಪಟ್ಟದ ಫೈಟ್ ಶಿಫ್ಟ್ ಆಗುತ್ತಾ ಅನ್ನುವ ಕುತೂಹಲ ಇದೆ. ಒಂದು ಕಡೆ ಅಧಿವೇಶನ ನಡೀತಾ ಇದೆ. ಒಗ್ಗಟ್ಟಿನ ಪ್ರದರ್ಶನ ಮಾಡಿ, ಒಗ್ಗಟ್ಟಿನ ಜಪವನ್ನ ಮಾಡಿ ಅಂತೇಳಿ ವರಿಷ್ಠರು ಹೇಳಿದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ ಒಂದು ಕಾರಣದಿಂದಾಗಿ. ಅದು ಕಾರಣ ಅನ್ನೋದು ಗೊತ್ತಾಗ್ತದೆ. ಆದ್ರೆ ವರಿಷ್ಠರ ವಿಶ್ವಾಸವನ್ನ ಗಳಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕಸರತ್ತನ್ನ ನಡೆಸ್ತಾರಾ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಉದ್ಭವ ಆಗ್ತಾ ಇದೆ. ಆ ಮೂಲಕ ದೆಹಲಿ ಅಂಗಳಕ್ಕೆ ಪಟ್ಟದ ಫೈಟ್ ಶಿಫ್ಟ್ ಆಗುತ್ತಾ? ಆಪ್ತರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಂಡಯಾತ್ರೆಯನ್ನ ಕೈಗೊಳ್ತಾ ಇರೋದು ದೆಹಲಿ. ನಾಳೆ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಡಿಸಿಎಂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ವೋಟ್ ಚೋರಿ ಹೆಸರಲ್ಲಿ ನಾಳೆ ಬಣದಾಟದ ವಿಚಾರವಾಗಿ ದೆಹಲಿಯತ್ತ ಶಾಸಕರು ಕಾರ್ಯಕರ್ತರ ಪಡೆ ಕೂಡ ತೆರಳುತ್ತಾರೆ. ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ, ಡಿಸೆಂಬರ್ ಕ್ರಾಂತಿ ಇನ್ನೂ ಜೀವಂತವಾಗಿದೆ. ಅದು ಜನವರಿಗೆ ಶಿಫ್ಟ್ ಆಗುತ್ತೋ ಅಥವಾ ಡಿಸೆಂಬರ್ನಲ್ಲೇ ಕ್ರಾಂತಿ ಆಗುತ್ತೋ ಕುತೂಹಲ ಅಂತೂ ಇದ್ದೇ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ, ಡಿಸೆಂಬರ್ ಕ್ರಾಂತಿ ಇನ್ನೂ ಜೀವಂತ. ಅದು ಜನವರಿಗೆ ಶಿಫ್ಟ್ ಆಗುತ್ತಾ ಅಥವಾ ಡಿಸೆಂಬರ್ನಲ್ಲೇ ಅದು ಕ್ರಾಂತಿ ಆಗುತ್ತಾ? ಯಾವ ರೀತಿ ಈಗ ದೆಹಲಿಯಲ್ಲಿ ಪಟ್ಟದ ಫೈಟ್ ಮತ್ತೊಮ್ಮೆ ಶುರುವಾಗಬಹುದು? ಅಭಿಷೇಕ್, ನಾಗೇಂದ್ರ, ಈಗಾಗಲೇ ಪಟ್ಟದ ಫೈಟ್ ಯಾವುದೇ ಕಾರಣಕ್ಕೂ ಮುಗಿದಿಲ್ಲ ಅಂತ ಹೇಳ್ಬೋದು. ನವೆಂಬರ್ ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿದಂತ ರಾಜಣ್ಣರವರ ಮಾತು ಸದ್ಯದ ಮಟ್ಟಿಗೆ ಮಾತ್ರ ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂತದ್ದು. ಕಾರಣ ಏನು ಅಂದ್ರೆ, ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಆಹಾರ ಆಗಬಾರ್ದು ಅಂತ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ತಮ್ಮ ಪ್ಲಾನ್ ಅನ್ನು ತಾತ್ಕಾಲಿಕವಾಗಿ ಈಗ ಜನವರಿಗೆ ಮುಂದೂಡಿರುವಂತ ಬಹುತೇಕ ಸಾಧ್ಯತೆ ಕಂಡು ಬರ್ತಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ, ಡಿಸೆಂಬರ್ ನಲ್ಲಿ ಸರ್ಕಾರದ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಬೀರದಂತೆ ಹೈಕಮಾಂಡ್ ನಿಂದ ಇಬ್ಬರು ನಾಯಕರಿಗೆ ಒಂದು ಕಟ್ಟುನಿಟ್ಟಾದ ಸೂಚನೆ ಬಂದಿರೋದ್ರಿಂದ ಸಂಕ್ರಾಂತಿಯ ನಂತರ ಈ ಒಂದು ಬದಲಾವಣೆಯ ಪರ್ವ ಆಗುವಂತ ಸಾಧ್ಯತೆ ಇರುವಂತದ್ದು. ಅದ್ರ ಜೊತೆಗೆ 19ನೇ ತಾರೀಕು ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಒಂದ್ ಕಡೆ ಆಯ್ತು ಅಂದ್ರೆ, ಹೈಕಮಾಂಡ್ ನೇರವಾಗಿ ಇಬ್ಬರನ್ನ ಕರೆಸಿ ಮಾತನಾಡೋದಕ್ಕಿಂತ ಮೊದಲು ಫೋನ್ ನ ಮೂಲಕ ಮಾತನ್ನ ಆಡಿ ಅದಾದ ನಂತರ ಯಾವ ಸಂದೇಶವನ್ನ ಇಬ್ಬರಿಗೂ ಕೊಡಬೇಕು ಅದನ್ನ ಕೊಟ್ಟ ನಂತರ ದಿನಾಂಕವನ್ನ ಗೌಪ್ಯವಾಗಿ ಸಿಎಲ್ಪಿ ಸಭೆಯಲ್ಲಿ ನಿಗದಿಪಡಿಸುವಂತ ಸಾಧ್ಯತೆ ಇರುವಂತದ್ದು. ಈ ಕಾರಣದಿಂದ ಡಿಕೆ ಬಣದ ಶಾಸಕರು ಹೇಳ್ತಿರುವಂತದ್ದು, ಸಂಕ್ರಾಂತಿಯ ಒಳಗಡೆನೆ ಡಿಸಿಎಂ ರವರಿಗೆ ಒಂದು ದಿನಾಂಕವನ್ನು ತಿಳಿಸಲಾಗುತ್ತೆ. ಆದ್ರೆ ಸಂಕ್ರಾಂತಿಯ ನಂತರ ಸಿಎಂ ಬದಲಾವಣೆ ಆಗುವಂತ ಬಹುತೇಕ ನಿರೀಕ್ಷೆ ಇದೆ ಅನ್ನೋದು. ಒಂದು ವೇಳೆ ಜನವರಿಗೆ ಬದಲಾವಣೆ ಆಗದೆ ಹೋದ್ರೆ ಜುಲೈನಲ್ಲಿ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸಿಎಂ ಹುದ್ದೆಯನ್ನು ಅಲಂಕರಿಸುವಂತ ಅವಕಾಶ ಹೈಕಮಾಂಡ್ ಮಾಡಿಕೊಡುತ್ತೆ ಅನ್ನೋ ಸೂಚನೆ ಕೊಟ್ಟಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಎರಡೂ ಬಣಗಳಿಂದ ದೆಹಲಿಗೆ ಹೋಗುವಂತ ಕೆಲಸ ಪರೋಕ್ಷವಾಗಿ ರಾಜಕೀಯವನ್ನ ಎಲ್ಲೆಲ್ಲಿ ಮಾಡಬೇಕು, ಎಲ್ಲಿ ದಾಳ ಉರುಳಿಸಬೇಕು, ಎರಡೂ ಕೆಲಸಗಳನ್ನ ಎರಡೂ ತಂಡಗಳು ಮಾಡ್ತಿರುವಂತದ್ದು. ಅಹಿಂದ ವೋಟ್ ಬ್ಯಾಂಕ್ ಅನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯರವರ ಬಣ, ಅಹಿಂದ ಪ್ಲಸ್ ಒಕ್ಕಲಿಗರ ವೋಟ್ ಬ್ಯಾಂಕ್ ಅನ್ನು ಮುಂದಿಟ್ಕೊಂಡು ಡಿಕೆ ಶಿವಕುಮಾರ್ ಅವರ ಬಣ ಪ್ರತ್ಯೇಕವಾಗಿ ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಲಂಚ್ ಪಾಲಿಟಿಕ್ಸ್ ಆಗಿರ್ಬೋದು, ಇದನ್ನ ಕಂಟಿನ್ಯೂ ಮಾಡ್ತಿರೋದ್ರಿಂದ ಯಾವ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ವೈಮನಸ್ಸು ಸ್ಫೋಟ ಆಗುತ್ತೆ, ಯಾವ ಸಂದರ್ಭದಲ್ಲಿ ಬಹಿರಂಗವಾಗಿ ಇವರಿಬ್ರು ಅಧಿಕಾರದ ವಿಚಾರವಾಗಿ ಮಾತನಾಡ್ತಾರೆ, ಜಿದ್ದಿಗೆ ಜಿದ್ದು ಬಿದ್ದಂತೆ ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಈ ಒಂದು ಬದಲಾವಣೆ ಜನವರಿಗೆ ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂತದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿ ಅಂಗಳಕ್ಕೆ ಪಟ್ಟದ ಫೈಟ್ ಶಿಫ್ಟ್ ಆಗುತ್ತಾ ಅನ್ನುವ ಕುತೂಹಲ ಇದೆ. ಒಂದು ಕಡೆ ಅಧಿವೇಶನ ನಡೀತಾ ಇದೆ. ಒಗ್ಗಟ್ಟಿನ ಪ್ರದರ್ಶನ ಮಾಡಿ, ಒಗ್ಗಟ್ಟಿನ ಜಪವನ್ನ ಮಾಡಿ ಅಂತೇಳಿ ವರಿಷ್ಠರು ಹೇಳಿದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ ಒಂದು ಕಾರಣದಿಂದಾಗಿ. ಅದು ಕಾರಣ ಅನ್ನೋದು ಗೊತ್ತಾಗ್ತದೆ. ಆದ್ರೆ ವರಿಷ್ಠರ ವಿಶ್ವಾಸವನ್ನ ಗಳಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕಸರತ್ತನ್ನ ನಡೆಸ್ತಾರಾ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಉದ್ಭವ ಆಗ್ತಾ ಇದೆ. ಆ ಮೂಲಕ ದೆಹಲಿ ಅಂಗಳಕ್ಕೆ ಪಟ್ಟದ ಫೈಟ್ ಶಿಫ್ಟ್ ಆಗುತ್ತಾ? ಆಪ್ತರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಂಡಯಾತ್ರೆಯನ್ನ ಕೈಗೊಳ್ತಾ ಇರೋದು ದೆಹಲಿ. ನಾಳೆ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಡಿಸಿಎಂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ವೋಟ್ ಚೋರಿ ಹೆಸರಲ್ಲಿ ನಾಳೆ ಬಣದಾಟದ ವಿಚಾರವಾಗಿ ದೆಹಲಿಯತ್ತ ಶಾಸಕರು ಕಾರ್ಯಕರ್ತರ ಪಡೆ ಕೂಡ ತೆರಳುತ್ತಾರೆ. ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ,
ಡಿಸೆಂಬರ್ ಕ್ರಾಂತಿ ಇನ್ನೂ ಜೀವಂತವಾಗಿದೆ. ಅದು ಜನವರಿಗೆ ಶಿಫ್ಟ್ ಆಗುತ್ತೋ ಅಥವಾ ಡಿಸೆಂಬರ್ನಲ್ಲೇ ಕ್ರಾಂತಿ ಆಗುತ್ತೋ ಕುತೂಹಲ ಅಂತೂ ಇದ್ದೇ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ, ಡಿಸೆಂಬರ್ ಕ್ರಾಂತಿ ಇನ್ನೂ ಜೀವಂತ, ಅದು ಜನವರಿಗೆ ಶಿಫ್ಟ್ ಆಗುತ್ತಾ ಅಥವಾ ಡಿಸೆಂಬರ್ನಲ್ಲೇ ಅದು ಕ್ರಾಂತಿ ಆಗುತ್ತಾ? ಯಾವ ರೀತಿಯಾಗಿ ಈಗ ದೆಹಲಿಯಲ್ಲಿ ಪಟ್ಟದ ಫೈಟ್ ಮತ್ತೊಮ್ಮೆ ಶುರುವಾಗಬಹುದು ಅಭಿಷೇಕ್? ನಾಗೇಂದ್ರ, ಈಗಾಗಲೇ ಪಟ್ಟದ ಫೈಟ್ ಯಾವುದೇ ಕಾರಣಕ್ಕೂ ಮುಗಿದಿಲ್ಲ ಅಂತ ಹೇಳ್ಬೋದು. ನವೆಂಬರ್ ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿದಂತ ರಾಜಣ್ಣರವರ ಮಾತು ಸದ್ಯದ ಮಟ್ಟಿಗೆ ಮಾತ್ರ ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂತದ್ದು. ಕಾರಣ ಏನಂದ್ರೆ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಆಹಾರ ಆಗಬಾರ್ದು ಅಂತ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಂತ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ತಮ್ಮ ಪ್ಲಾನ್ ಅನ್ನು ತಾತ್ಕಾಲಿಕವಾಗಿ ಈಗ ಜನವರಿಗೆ ಮುಂದೂಡಿರುವಂತ ಬಹುತೇಕ ಸಾಧ್ಯತೆ ಕಂಡು ಬರ್ತಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ಡಿಸೆಂಬರ್ ನಲ್ಲಿ ಸರ್ಕಾರದ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಬೀರದಂತೆ ಹೈಕಮಾಂಡ್ ನಿಂದ ಇಬ್ಬರು ನಾಯಕರಿಗೆ ಒಂದು ಕಟ್ಟುನಿಟ್ಟಾದ ಸೂಚನೆ ಬಂದಿರೋದ್ರಿಂದ ಸಂಕ್ರಾಂತಿಯ ನಂತರ ಈ ಒಂದು ಬದಲಾವಣೆಯ ಪರ್ವ ಆಗುವಂತ ಸಾಧ್ಯತೆ ಇರುವಂತದ್ದು. ಅದ್ರ ಜೊತೆಗೆ 19ನೇ ತಾರೀಕು ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಒಂದ್ ಕಡೆ ಆಯ್ತು ಅಂದ್ರೆ ಹೈಕಮಾಂಡ್ ನೇರವಾಗಿ ಇಬ್ಬರನ್ನ ಕರೆಸಿ ಮಾತನಾಡೋದಕ್ಕಿಂತ ಮೊದಲು ಫೋನ್ ನ ಮೂಲಕ ಮಾತನ್ನ ಆಡಿ ಅದಾದ ನಂತರ ಯಾವ ಸಂದೇಶವನ್ನ ಇಬ್ಬರಿಗೂ ಕೊಡಬೇಕು ಅದನ್ನ ಕೊಟ್ಟ ನಂತರ ದಿನಾಂಕವನ್ನ ಗೌಪ್ಯವಾಗಿ ಸಿಎಲ್ಪಿ ಸಭೆಯಲ್ಲಿ ನಿಗದಿಪಡಿಸುವಂತ ಸಾಧ್ಯತೆ ಇರುವಂತದ್ದು. ಈ ಕಾರಣದಿಂದ ಡಿ.ಕೆ. ಬಣದ ಶಾಸಕರು ಹೇಳ್ತಿರುವಂತದ್ದು ಸಂಕ್ರಾಂತಿಯ ಒಳಗಡೆನೆ ಡಿಸಿಎಂ ರವರಿಗೆ ಒಂದು ದಿನಾಂಕವನ್ನು ತಿಳಿಸಲಾಗುತ್ತೆ. ಆದರೆ ಸಂಕ್ರಾಂತಿಯ ನಂತರ ಸಿಎಂ ಬದಲಾವಣೆ ಆಗುವಂತ ಬಹುತೇಕ ನಿರೀಕ್ಷೆ ಇದೆ ಅನ್ನೋದು. ಒಂದು ವೇಳೆ ಜನವರಿಗೆ ಬದಲಾವಣೆ ಆಗದೆ ಹೋದ್ರೆ ಜುಲೈನಲ್ಲಿ ಮಾತ್ರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಸಿಎಂ ಹುದ್ದೆಯನ್ನು ಅಲಂಕರಿಸುವಂತ ಅವಕಾಶ ಹೈಕಮಾಂಡ್ ಮಾಡಿಕೊಡುತ್ತೆ ಅನ್ನೋ ಸೂಚನೆ ಕೊಟ್ಟಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಎರಡೂ ಬಣಗಳಿಂದ ದೆಹಲಿಗೆ ಹೋಗುವಂತ ಕೆಲಸ ಪರೋಕ್ಷವಾಗಿ ರಾಜಕೀಯವನ್ನ ಎಲ್ಲೆಲ್ಲಿ ಮಾಡಬೇಕು, ಎಲ್ಲಿ ದಾಳ ಉಳಿಸಬೇಕು, ಎರಡೂ ಕೆಲಸಗಳನ್ನ ಎರಡೂ ತಂಡಗಳು ಮಾಡ್ತಿರುವಂತದ್ದು. ಅಹಿಂದ ವೋಟ್ ಬ್ಯಾಂಕ್ ಅನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯರವರ ಬಣ, ಅಹಿಂದ ಪ್ಲಸ್ ಒಕ್ಕಲಿಗರ ವೋಟ್ ಬ್ಯಾಂಕ್ ಅನ್ನು ಮುಂದಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರ ಬಣ ಪ್ರತ್ಯೇಕವಾಗಿ ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಲಂಚ್ ಪಾಲಿಟಿಕ್ಸ್ ಆಗಿರ್ಬೋದು, ಇದನ್ನ ಕಂಟಿನ್ಯೂ ಮಾಡ್ತಿರೋದ್ರಿಂದ ಯಾವ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ವೈಮನಸ್ಸು ಸ್ಫೋಟ ಆಗುತ್ತೆ, ಯಾವ ಸಂದರ್ಭದಲ್ಲಿ ಬಹಿರಂಗವಾಗಿ ಇವರಿಬ್ರು ಅಧಿಕಾರದ ವಿಚಾರವಾಗಿ ಮಾತನಾಡ್ತಾರೆ, ಜಿದ್ದಿಗೆ ಜಿದ್ದು ಬಿದ್ದಂತೆ ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಈ ಒಂದು ಬದಲಾವಣೆ ಜನವರಿಗೆ ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂತದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿ ಅಂಗಳಕ್ಕೆ ಪಟ್ಟದ ಫೈಟ್ ಶಿಫ್ಟ್ ಆಗುತ್ತಾ ಅನ್ನುವ ಕುತೂಹಲ ಇದೆ. ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಒಗ್ಗಟ್ಟಿನ ಪ್ರದರ್ಶನ ಮಾಡಿ, ಒಗ್ಗಟ್ಟಿನ ಜಪವನ್ನ ಮಾಡಿ ಅಂತೇಳಿ ವರಿಷ್ಠರು ಹೇಳಿದ್ದಾರೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ ಒಂದು ಕಾರಣದಿಂದಾಗಿ. ಅದು ಕಾರಣ ಅನ್ನೋದು ಗೊತ್ತಾಗ್ತದೆ. ಆದ್ರೆ ವರಿಷ್ಠರ ವಿಶ್ವಾಸವನ್ನ ಗಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಕಸರತ್ತನ್ನ ನಡೆಸ್ತಾರ ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ಉದ್ಭವ ಆಗ್ತಾ ಇದೆ. ಆ ಮೂಲಕ ದೆಹಲಿ ಅಂಗಳಕ್ಕೆ ಪಟ್ಟದ ಫೈಟ್ ಶಿಫ್ಟ್ ಆಗುತ್ತಾ? ಆಪ್ತರೊಟ್ಟಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದಂಡಯಾತ್ರೆಯನ್ನ ಕೈಗೊಳ್ತಾ ಇರೋದು ದೆಹಲಿ. ನಾಳೆ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಡಿಸಿಎಂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ವೋಟ್ ಚೋರಿ ಹೆಸರಲ್ಲಿ ನಾಳೆ ಬಣದಾಟದ ವಿಚಾರವಾಗಿ ದೆಹಲಿಯತ್ತ ಶಾಸಕರು ಕಾರ್ಯಕರ್ತರ ಪಡೆ ಕೂಡ ತೆರಳುತ್ತಾ ಇದೆ. ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ, ಡಿಸೆಂಬರ್ ಕ್ರಾಂತಿ ಇನ್ನೂ ಜೀವಂತವಾಗಿದೆ. ಅದು ಜನವರಿಗೆ ಶಿಫ್ಟ್ ಆಗುತ್ತೋ ಅಥವಾ ಡಿಸೆಂಬರ್ನಲ್ಲೇ ಕ್ರಾಂತಿ ಆಗುತ್ತೋ ಕುತೂಹಲ ಅಂತೂ ಇದ್ದೇ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ, ಡಿಸೆಂಬರ್ ಕ್ರಾಂತಿ ಇನ್ನೂ ಜೀವಂತ, ಅದು ಜನವರಿಗೆ ಶಿಫ್ಟ್ ಆಗುತ್ತಾ ಅಥವಾ ಡಿಸೆಂಬರ್ನಲ್ಲೇ ಅದು ಕ್ರಾಂತಿ ಆಗುತ್ತಾ? ಯಾವ ರೀತಿ ಈಗ ದೆಹಲಿಯಲ್ಲಿ ಪಟ್ಟದ ಫೈಟ್ ಮತ್ತೊಮ್ಮೆ ಶುರುವಾಗಬಹುದು ಅಭಿಷೇಕ್? ನಾಗೇಂದ್ರ, ಈಗಾಗಲೇ ಪಟ್ಟದ ಫೈಟ್ ಯಾವುದೇ ಕಾರಣಕ್ಕೂ ಮುಗಿದಿಲ್ಲ ಅಂತ ಹೇಳ್ಬೋದು. ನವೆಂಬರ್ ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿದಂತ ರಾಜಣ್ಣರವರ ಮಾತು ಸದ್ಯದ ಮಟ್ಟಿಗೆ ಮಾತ್ರ ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂತದ್ದು. ಕಾರಣ ಏನಂದ್ರೆ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಆಹಾರ ಆಗಬಾರ್ದು ಅಂತ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಂತ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ತಮ್ಮ ಪ್ಲಾನ್ ಅನ್ನು ತಾತ್ಕಾಲಿಕವಾಗಿ ಈಗ ಜನವರಿಗೆ ಮುಂದೂಡಿರುವಂತ ಬಹುತೇಕ ಸಾಧ್ಯತೆ ಕಂಡು ಬರ್ತಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ಡಿಸೆಂಬರ್ ನಲ್ಲಿ ಸರ್ಕಾರದ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಬೀರದಂತೆ ಹೈಕಮಾಂಡ್ ನಿಂದ ಇಬ್ಬರು ನಾಯಕರಿಗೆ ಒಂದು ಕಟ್ಟುನಿಟ್ಟಾದ ಸೂಚನೆ ಬಂದಿರೋದ್ರಿಂದ ಸಂಕ್ರಾಂತಿಯ ನಂತರ
ಈ ಒಂದು ಬದಲಾವಣೆಯ ಪರ್ವ ಆಗುವಂತ ಸಾಧ್ಯತೆ ಇರುವಂತದ್ದು. ಅದ್ರ ಜೊತೆಗೆ 19ನೇ ತಾರೀಕು ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಒಂದ್ ಕಡೆ ಆಯ್ತು ಅಂದ್ರೆ, ಹೈಕಮಾಂಡ್ ನೇರವಾಗಿ ಇಬ್ಬರನ್ನ ಕರೆಸಿ ಮಾತನಾಡೋದಕ್ಕಿಂತ ಮೊದಲು ಫೋನ್ ನ ಮೂಲಕ ಮಾತನ್ನ ಆಡಿ ಅದಾದ ನಂತರ ಯಾವ ಸಂದೇಶವನ್ನ ಇಬ್ಬರಿಗೂ ಕೊಡಬೇಕು ಅದನ್ನ ಕೊಟ್ಟ ನಂತರ ದಿನಾಂಕವನ್ನ ಗೌಪ್ಯವಾಗಿ ಸಿಎಲ್ಪಿ ಸಭೆಯಲ್ಲಿ ನಿಗದಿಪಡಿಸುವಂತ ಸಾಧ್ಯತೆ ಇರುವಂತದ್ದು. ಈ ಕಾರಣದಿಂದ ಡಿಕೆ ಬಣದ ಶಾಸಕರು ಹೇಳ್ತಿರುವಂತದ್ದು ಸಂಕ್ರಾಂತಿಯ ಒಳಗಡೆನೆ ಡಿಸಿಎಂ ರವರಿಗೆ ಒಂದು ದಿನಾಂಕವನ್ನು ತಿಳಿಸಲಾಗುತ್ತೆ. ಆದ್ರೆ ಸಂಕ್ರಾಂತಿಯ ನಂತರ ಸಿಎಂ ಬದಲಾವಣೆ ಆಗುವಂತ ಬಹುತೇಕ ನಿರೀಕ್ಷೆ ಇದೆ ಅನ್ನೋದು. ಒಂದು ವೇಳೆ ಜನವರಿಗೆ ಬದಲಾವಣೆ ಆಗದೆ ಹೋದ್ರೆ ಜುಲೈನಲ್ಲಿ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸಿಎಂ ಹುದ್ದೆಯನ್ನು ಅಲಂಕರಿಸುವಂತ ಅವಕಾಶ ಹೈಕಮಾಂಡ್ ಮಾಡಿಕೊಡುತ್ತೆ ಅನ್ನೋ ಸೂಚನೆ ಕೊಟ್ಟಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಎರಡೂ ಬಣಗಳಿಂದ ದೆಹಲಿಗೆ ಹೋಗುವಂತ ಕೆಲಸ ಪರೋಕ್ಷವಾಗಿ ರಾಜಕೀಯವನ್ನ ಎಲ್ಲೆಲ್ಲಿ ಮಾಡಬೇಕು, ಎಲ್ಲಿ ದಾಳ ಉಳಿಸಬೇಕು, ಎರಡೂ ಕೆಲಸಗಳನ್ನ ಎರಡೂ ತಂಡಗಳು ಮಾಡ್ತಿರುವಂತದ್ದು. ಅಹಿಂದ ವೋಟ್ ಬ್ಯಾಂಕ್ ಅನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯರವರ ಬಣ, ಅಹಿಂದ ಪ್ಲಸ್ ಒಕ್ಕಲಿಗರ ವೋಟ್ ಬ್ಯಾಂಕ್ ಅನ್ನು ಮುಂದಿಟ್ಕೊಂಡು ಡಿಕೆ ಶಿವಕುಮಾರ್ ಅವರ ಬಣ ಪ್ರತ್ಯೇಕವಾಗಿ ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಲಂಚ್ ಪಾಲಿಟಿಕ್ಸ್ ಆಗಿರ್ಬೋದು, ಇದನ್ನ ಕಂಟಿನ್ಯೂ ಮಾಡ್ತಿರೋದ್ರಿಂದ ಯಾವ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ವೈಮನಸ್ಸು ಸ್ಫೋಟ ಆಗುತ್ತೆ, ಯಾವ ಸಂದರ್ಭದಲ್ಲಿ ಬಹಿರಂಗವಾಗಿ ಇವರಿಬ್ರು ಅಧಿಕಾರದ ವಿಚಾರವಾಗಿ ಮಾತನಾಡ್ತಾರೆ, ಜಿದ್ದಿಗೆ ಜಿದ್ದು ಬಿದ್ದಂತೆ ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಈ ಒಂದು ಬದಲಾವಣೆ ಜನವರಿಗೆ ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.